ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿಟಿ ಶ್ರೀನಿವಾಸ್ ಅವರನ್ನು ನಿಲ್ಲಿಸುತ್ತಿದ್ದು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಮತವನ್ನು ನೀಡಬೇಕು, ತಮ್ಮ ಸೇವೆ ಮಾಡಲು ಅವಕಾಶ ನೀಡಬೇಕು ಎಂದು ಮಾಜಿ ಶಾಸಕಿ ಪೂರ್ಣಿಮಾ ಮನವಿ ಮಾಡಿದರು. ಪಟ್ಟಣದ ಶಾಸಕರ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕ್ಷಕರ ಕ್ಷೇತ್ರದ ಸಮಸ್ಯೆಗಳು ಪ್ರತಿಯೊಂದು ಕೂಡ ಗೊತ್ತಿದೆ. ಇದುವರೆಗೂ ಗೆಲುವು ಪಡೆದಿರುವಂತಹ ಅಭ್ಯರ್ಥಿ ಶಿಕ್ಷಕರ ಪರವಾಗಿ, ಉಪನ್ಯಾಸಕರ ಪರವಾಗಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. ಹಾಗಾಗಿ ಈ ಬಾರಿ ಆಗ್ನೇಯ ಕ್ಷೇತ್ರದ ಶಿಕ್ಷಕರು ಖಂಡಿತವಾಗಿಯೂ ಬದಲಾವಣೆಯನ್ನು ಬಯಸಿದ್ದು ಡಿಟಿ ಶ್ರೀನಿವಾಸ್ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನವಿಲ್ಲವೆಂದು ತಿಳಿಸಿದರು. ಯಾವುದೂ ಹಿನ್ನಡೆ ಆಗೋದಿಲ್ಲ. ಸರ್ಕಾರ ಆಡಳಿತದಲ್ಲಿದೆ ಮತ್ತು ಇಲ್ಲಿ 3 ಬಾರಿ ಸತತವಾಗಿ ಗೆದ್ದಿರುವಂಥ ಇವತ್ತಿನ ನಾರಾಯಣಸ್ವಾಮಿ ಅಣ್ಣ ಅವರು ಗೆದ್ದಿರೋವಂಥದ್ದು 3 ಬಾರಿ. ಹಾಗಾಗಿ ಅವರ ಕೊಡುಗೆ ಏನು ಅಂತೇಳಿ ಶಿಕ್ಷಕರಿಗೆ ಗೊತ್ತಿದೆ. ಅವರು ಕಳೆದ ಸಾರಿ OPSಗೆ ಅಂತ ಹೇಳಿ ಹೋರಾಟವನ್ನು ಶಿಕ್ಷಕರು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕೆಲವರು ಉಪವಾಸವನ್ನು ಮಾಡಿ ಸಾವಿನ ಹಂಚಿಗೆ ಹೋದರು. ಅಂಥ ಸಂದರ್ಭದಲ್ಲೂ ಸಹಿತ ಸರ್ಕಾರ ಆಡಳಿತ ಪಕ್ಷದಲ್ಲಿತ್ತು. ಆದರೂ ಕೂಡ ಇವರು ಹೋಗಿ ಸೌಜನ್ಯಕ್ಕಾದರೂ ಅವ್ರನ್ನ ಭೇಟಿ ಮಾಡಿ ನಾವು ಜಾರಿ ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳಲಿಲ್ಲ. ಮತ್ತು ಅನೇಕ ಸಮಸ್ಯೆಗಳು 3 ಟರ್ಮ್ ಅಂದರೆ 6 ವರ್ಷ 18 ವರ್ಷಗಳ ಕಾಲ ಸಾಕಷ್ಟು ಸಮಸ್ಯೆಗಳು ಇನ್ನೂ ಜೀವಂತವಾಗೇ ಇದ್ದಾವೆ. ಅದು ಪೇ ಅನಾಮಲಿ ಇರಬಹುದು, ಅಥವಾ ಈ 10 ವರ್ಷ ಪ್ರಮೋಷನ್ ತೊಗೊಂಡಿರ್ತಾರೆ ಪ್ರೈಮರಿಯಿಂದ ಹೈಸ್ಕೂಲ್ಗೆ ಹೋಗಿರೋವಂಥವ್ರು, ಆ ಒಂದು ಸಮಸ್ಯೆಗಳಿರ್ಬೋದು, ಮತ್ತು ಟ್ರಾನ್ಸ್ಫರ್ ಸಮಸ್ಯೆಗಳಿರ್ಬೋದು, ಈ ಪೆನ್ಷನ್ದಿರಬಹುದು, ಮತ್ತು ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ 15ರ ನಂತರ ಯಾವುದೇ ಒಂದು ಹೊಸ ಇವ್ರನ್ನ ತೊಗೊಳ್ಳದೇ ಇರೋವಂಥದ್ದು ಇರ್ಬೋದು ಶಿಕ್ಷಕರನ್ನ. ಈ ರೀತಿಯಾದಂಥ ಸಮಸ್ಯೆಗಳಿಗೆ ಅವ್ರು ಯಾವತ್ತೂ ಕೂಡ ಸರ್ಕಾರದ ಮಟ್ಟದಲ್ಲಿ ಹೋರಾಟವನ್ನು ಮಾಡಿಲ್ಲ. ಹಾಗಾಗಿ ಇದನ್ನೆಲ್ಲ ಖಂಡಿತ ಶಿಕ್ಷಕರು ಗಮನಿಸ್ತಾರೆ. ಈ ಸಾರಿ ಶ್ರೀನಿವಾಸ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡ್ತಾರೆ.